ನೀನವ್ರೆ ದಸರತ್ ಒಂದು ಸ್ವಲ್ಪ ಹಂಗೆ ಹಿಂದಕ್ಕೆ ಅಣ್ಣ ಬನ್ನಿ ಅಣ್ಣ. ನಿಂತ್ಕೊಳ್ಳಿ ಹಂಗೆ ಆಮೇಲೆ ಕೊಡೋರು ನಿಂತ್ಕೊಳ್ಳಿ. ಚಲೋ ಇದೆ ದೇವರು. ಓಕೆ ಆಯ್ತು ಅಣ್ಣ. ನಮಸ್ತೆ. ಆಯ್ತು ಅಣ್ಣ.
ಹಾಗೆ ಈ ಕಡೆ ಬನ್ನಿ. ಮಾತಾಡ್ಕೊಂಡು ಮನೆಗೆ ಬಂದ್ಬಿಟ್ರು ಅಣ್ಣ. ಆಮೇಲೆ ನೀವು ಫೋನ್ ಮಾಡಿದ್ಮೇಲೆ ಅಯ್ಯೋ ಶೋಭಾ ಕಾಯ್ತಾ ಇದ್ದಾರಂತೆ ಕಣಮ್ಮ ಅಂದೆ. ಅಯ್ಯೋ ಅಮ್ಮ ಮರ್ತೋಯ್ತಮ್ಮ, ನಾಗೇಶನ ಜೊತೆ ಮಾತಾಡ್ಕೊಂಡು ಮನೆಗೆ ಬಂದ್ಬಿಟ್ಟೆ ಅಂದರು. ತಿರುಗಿ ಹೋಗ್ರಮ್ಮ ಅಂತ ಅಂದೆ. ಅಯ್ಯೋ ಅಮ್ಮ ಬೆಳಗ್ಗೆ ತಿರುಗಿ ಸುಸ್ತಾಗೈತೆ ಕಣಮ್ಮ, ಬೆಳಗ್ಗೆ ಬೇರೆ ಬೇಗ ಹೇಳ್ಬೇಕು, ಬೆಳಗ್ಗೆ ಹೋಗುವಾಗ ಆದರೆ ನೋಡ್ಕೊಂಡು ಹೋಗ್ತೀನಿ ಕಣಮ್ಮ, ಅವ್ರು ಏನಾರ ಬಾಗಿಲು ತೆಗ್ದಿದ್ರೆ ಅಂದು. ಅವಳು 5 ಗಂಟೆಗೆ ಹೊರಟೋದ್ಲು ಅಣ್ಣ. ಅಕ್ಕ ಅಣ್ಣ
90ನೆಯ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಮತ್ತು ಯೋಜನೋತ್ಸವದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಮಂಡ್ಯದಿಂದ ಈ ಕಾರ್ಯಕ್ರಮವನ್ನು ಒಳಾಂಗಣ ಕ್ರೀಡಾಂಗಣ ಮಂಡ್ಯದಲ್ಲಿ ಆಯೋಜಿಸಲಿದ್ದೇವೆ. ಇದರಲ್ಲಿ ಪ್ರಮುಖ ಆಕರ್ಷಣೆಗಳು ಯಾವುದಾದ್ರೂ ಅಂದರೆ ಒಂದು ಸ್ವರ್ಗ, ಅದು ಬಹಳ ಸುಂದರವಾಗಿ ಮಾಡುತ್ತಿರುವಂಥದ್ದು. ಅಂದರೆ ಮುಂಬರುವ ಯುಗ ಸತ್ಯುಗ ಹೇಗಿರುತ್ತೆ ಅನ್ನೋದನ್ನು ನಾವು ಅಲ್ಲಿ ಮಾಡೆಲ್ ಆಗಿ ತೋರಿಸಿದ್ದೀವಿ. ಮುಂಬರುವ ಯುಗ ಯಾವ ಥರ ಇರ್ಬೋದು ಅನ್ನೋದ್ರ ಬಗ್ಗೆ. ನಂತರ ಬೂಲ್ಬುಲೆಯ ಆಟ ಒಂದಿದೆ, ಅದರ ಒಳಗಡೆ ಹೋದಾಗ ನಿಮಗೆ ಹೊರಗೆ ಬರೋದಕ್ಕೆ ಗೊತ್ತಾಗೋದಿಲ್ಲ. ಅಂದರೆ ನಮ್ಮ ಜೀವನದಲ್ಲಿ ನಾವು ಅಲ್ಲಿ ಇಲ್ಲಿ ನೋಡ್ತಾ ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಜೀವನವೇ ಏನು ಎಂಬ ಯೋಚನೆಯಲ್ಲಿ ಸಿಗಾಕೊಂಡಿದ್ದೀವಿ. ಅದರಿಂದ ಹೊರಗೆ ಬರೋದು ಹೇಗೆ ಎಂಬುದನ್ನು ಅಲ್ಲಿ ನೀವು ಕಲ್ತ್ಕೊಬೋದು. ನಂತರ ಇಲ್ಲಿ 7 ದಿನಗಳ ಕೋರ್ಸ್ ಅಂತ ಏನು ನಾವು ರಾಜಯೋಗ ಮೆಡಿಟೇಷನ್ ಬಗ್ಗೆ ಇಟ್ಟಿದ್ದೀವಿ. ಮತ್ತು ಮೈಂಡ್ ಸ್ಪಾ, ಹೇಗೆ ಶರೀರದ ಸ್ಪಾಗಳಿರುತ್ತೆ, ಅದರ ಮನಸ್ಸಿನ ಬಗ್ಗೆ ಹೇಗೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಹೋಗ್ತೀವಲ್ಲ, ಅದನ್ನು ಮೈಂಡ್ ಸ್ಪಾ. ಅಲ್ಲಿ ನೀವು ಬಹಳ ಶಾಂತಿಯ ಪರಮಾತ್ಮನ ಅನುಭೂತಿಯನ್ನು ಮಾಡ್ಬೋದು. ನಾನು ಶಾಂತವಾಗಿದ್ದರೆ ನನಗೆ ಏನು ಅನಿಸುತ್ತೆ ಅನ್ನುವಂತಹ ಅನುಭವವನ್ನು ನೀವು ಮಾಡ್ಬೋದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಬರಲು ಸ್ವಾಗತಿಸುತ್ತೇವೆ. ಇಲ್ಲ ನಿಂತ್ಕೊಳ್ಳಿ, ನೀವು ಮಾತಾಡಿ. ಓಂ ಶಾಂತಿ. ಇದ್ರ ಜೊತೆಗೆ ಉದ್ಭವಲಿಂಗವನ್ನು ಇಟ್ಟಿದ್ದೀವಿ. ಮತ್ತು 21 ಅಡಿ ಧಾರಾಪಾತ್ರೆಯಲ್ಲಿ ನೀರು ಬರುವಂಥದ್ದು ಲಿಂಗವನ್ನು ಇಟ್ಟಿದ್ದೀವಿ. ಇದು 13ನೇ ತಾರೀಕು ಶುರುವಾಗಿದೆ, 19ರವರೆಗೂ ಇದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಬಂದು ಭಗವಂತನ ದರ್ಶನ ಮಾಡಿ, ಜೊತೆಗೆ ಮೆಡಿಟೇಷನ್ ಹೇಗೆ ಮಾಡೋದು ಅನ್ನೋದನ್ನು ನಾವು ಕಲಿಸ್ಕೊಡ್ತೀವಿ. 5 ನಿಮಿಷದ ಒಂದು ವಿಡಿಯೋ ಹಾಕ್ತೀವಿ, ಅದರಲ್ಲಿ ಒಂದು ಮನಸ್ಸಿನ ಶಾಂತಿಯನ್ನು ಅನುಭವ ಮಾಡ್ಬೋದು. ದಯಮಾಡಿ ಇದನ್ನು ಎಲ್ಲರೂ ಬಂದು ನೋಡಿ ಇದು ಪ್ರಯೋಜನವನ್ನು ಪಡ್ಕೋಬೇಕು. ಓಂ ಶಾಂತಿ. ಲಿಂಗದ ಬಗ್ಗೆ ಹೇಳಿ. ಈ ಒಂದು ರಾಜಯೋಗ ಅಭ್ಯಾಸವನ್ನು 3 ವರ್ಷದಿಂದ 100 ವರ್ಷದವರೆಗೆ ಅಭ್ಯಾಸ ಮಾಡಿ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೋಬೋದು. ಪರಮಾತ್ಮನ ನೆನಪಿನಿಂದನೇ ಸಾಧ್ಯ ಆಗುತ್ತೆ. ಓಂ ಶಾಂತಿ. 21 ಅಡಿ ಎತ್ತರದ ಶಿವಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಎಲ್ಲರೂ ಬಂದು ಅದರ ಒಂದು ದರ್ಶನ ಮಾಡಿ. ಈ ದಿನ ವಿಶೇಷವಾಗಿ ಹೇಳಿ. ಶಿವರಾತ್ರಿಯಂದು ಆ ಒಂದು ವಿಶೇಷತೆ ಏನಂದರೆ, ಪರಮಾತ್ಮನ ಈಗ ಉಪವಾಸ ಅಂತ ಒಂದು ಆಚರಣೆ ಮಾಡ್ತೀವಿ ಶಿವರಾತ್ರಿನಲ್ಲಿ. ಏನು ಅಂದರೆ, ಈಗ ಸ್ಥೂಲವಾಗಿ ನಾವು ಆಹಾರ ಬಿಡೋದು ಮತ್ತು ನಿದ್ರೆಯನ್ನು ತ್ಯಾಗ ಮಾಡೋದು ಇದೆಲ್ಲ ಮಾಡ್ತೀವಿ. ಆದರೆ ನಿಜವಾದಂತಹ ಪರಮಾತ್ಮನ ಸಂದೇಶ ಆಗಿದೆ, ನನ್ನನ್ನು ನೆನಪು ಮಾಡೋದ್ರಿಂದ ನೀವು ನನ್ನ ಅಂದರೆ ನನ್ನ ಹತ್ತಿರ ಜೀವಿಸುವಂಥದಕ್ಕೇ ಅಂತ ಹೇಳಲಾಗುತ್ತೆ. ನಿಜವಾದಂಥ ಜಾಗೃತಿ ಅಂದರೆ ಜಾಗರಣೆ ಅಂತ ಹೇಳ್ತಾರೆ. ಆದರೆ ಜಾಗೃತವಾಗಿರುವುದಕ್ಕೆ, ಪರಮಾತ್ಮನ ನೆನಪಿನಲ್ಲಿ ಜಾಗೃತವಾಗಿರುವುದಕ್ಕೆ ನಿಜವಾದ ಸತ್ಯವಾದಂತಹ ಪರಮಾತ್ಮನ ಸಂದೇಶ ಆಗಿದೆ. ಜಾಗೃತಾವಸ್ಥೆಯಲ್ಲಿ ಇರುವುದಕ್ಕೆ ಹೇಳಲಾಗುತ್ತೆ. ಹಾಗೆ ಪರಮಾತ್ಮನ ನೆನಪು, ಈಗ ನಾವೇನು ಹೇಳ್ತೀವಿ, ಶಿವಲಿಂಗನ ಅಷ್ಟು ದೊಡ್ಡ ರೀತಿಯಲ್ಲಿ ತೋರಿಸಿರೋದು ಅಂದರೆ ಅದು ಪೂಜೆಗೆ ಯೋಗ್ಯವಾಗಿದೆ. ಈಗ ಏನು ಮನೆಗೆ ನಾವು ಯಾರಾದರೂ ಬಂದರೆ ಒಂದು ಕುರ್ಚಿ ಕೊಟ್ಟು, ಚೇರ್ ಕೊಟ್ಟು ನಾವು ಏನು ಅವ್ರಿಗೆ ಸ್ವಾಗತ ಬಯಸ್ತೀವಿ. ಆದರೆ ಪರಮಾತ್ಮನ ಒಂದು ಪೂಜೆಗೋಸ್ಕರ ಆ ಒಂದು ದೊಡ್ಡ ಪೀಠ ಇಟ್ಟು ಅದ್ರ ಮೇಲೆ ಲಿಂಗ ಇಟ್ಟು, ನಿಜವಾಗಿ ಪರಮಾತ್ಮನ ಸಂದೇಶ ಆಗಿದೆ, ನಾನು ಜ್ಯೋತಿ ಸ್ವರೂಪ, ನಿರಾಕಾರ, ನನಗೆ ಯಾವುದೇ ರೀತಿಯ ಶರೀರ ಇಲ್ಲ ಅನ್ನುವಂಥದ್ದು ಆಗಿದೆ. ಜೊತೆಗೆ ಈ ದಿನ ರಾತ್ರಿ ಎಲ್ಲ ಇರುತ್ತೆ. ದಯಮಾಡಿ ಜಾಗರಣೆ ಅನ್ನತ್ತೆ ಏನು ಆಚರಣೆ ಮಾಡ್ತೀರಾ, ಬಂದು ಇಲ್ಲೇನೆ ತಾವು ಎಲ್ಲ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೋದು. ಯಶಸ್ವಿ.